ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ನೀಡಿರುವಂತಹ ನದಿಗಳ ಗುಂಪಿನಲ್ಲಿ ಯಾವುದೋ ಒಂದು ಕೃಷ್ಣಾ ನದಿಯ ಉಪನದಿ ಅಲ್ಲದ್ದಿದೆ. ಅದು ಯಾವುದು ಅಂತ ನೋಡೋದಾದರೆ ಆಯ್ಕೆ 2 ಭದ್ರಾ ನದಿ. ಭೀಮಾ, ಮಲಪ್ರಭಾ, ಘಟಪ್ರಭಾ ಇವು ಕೃಷ್ಣಾ ನದಿಯ ಉಪನದಿಗಳಾಗಿದ್ದಾವೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಗಿರಿಧಾಮ ಯಾವುದು? ಕುದುರೆಮುಖ. ಕರ್ನಾಟಕದ ಅತಿ ಎತ್ತರದ ಬೆಟ್ಟ ಪ್ರದೇಶಗಳಲ್ಲಿ ಕುದುರೆಮುಖ ಕೂಡ ಒಂದು. ಹಾಗೆಯೇ ಗಿರಿಧಾಮವಾಗಿಯೂ ಕೂಡ ಪ್ರಸಿದ್ಧವಾಗಿದೆ. ಅಲ್ಲದೇನೆ ಕಬ್ಬಿಣದ ಅದಿರು ಗಣಿಗಾರಿಕೆಗೂ ಕೂಡ ಈ ಒಂದು ಪ್ರದೇಶ ಕರ್ನಾಟಕದಲ್ಲಿ ವಿಶೇಷವಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆ ಯಾವುದು? ಉತ್ತರ ಕನ್ನಡ ಸರಿಯಾದದ್ದು. ಅದರ ನಂತರ ಸ್ಥಾನವನ್ನು ಶಿವಮೊಗ್ಗ, 3ನೇ ಸ್ಥಾನವನ್ನು ಚಾಮರಾಜನಗರ ಜಿಲ್ಲೆ ಹೊಂದಿದ್ದಾವೆ. ಇನ್ನು ಬಿಜಾಪುರ ಅತಿ ಕಡಿಮೆ ಅರಣ್ಯವುಳ್ಳಂತಹ ಜಿಲ್ಲೆಯಾಗಿದೆ. ಬಂಗಾಳದ ವಿಭಜನೆ ಸಂದರ್ಭದಲ್ಲಿ ಭಾರತದ ವೈಸರಾಯ್ ಆಗಿದ್ದವರು ಯಾರು? ಲಾರ್ಡ್ ಕರ್ಜನ್. ಇನ್ನು ಬಂಗಾಳದ ವಿಭಜನೆಯಾದಂತಹ ವರ್ಷ 1905ರಲ್ಲಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಯಿತು? ಧಾರವಾಡದಲ್ಲಿ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಯಿತು. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಿಸುವ ಸಂಸ್ಥೆ ಯಾವುದು? UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಎನ್ನುವಂತಹ ಸಂಸ್ಥೆ ಏನಿದೆ, ಇದು ಪ್ರತಿ ವರ್ಷ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಿಸುವ ಮೂಲಕ ದೇಶಗಳ ಸ್ಥಿತಿಗತಿಯನ್ನು ತಿಳಿಸುತ್ತದೆ. 189 ದೇಶಗಳ ಹ್ಯೂಮನ್ ಇಂಡೆಕ್ಸ್ ಡೆವಲಪ್ಮೆಂಟಲ್ಲಿ 2019ರಲ್ಲಿ ಭಾರತದ ಸ್ಥಾನ 129ನೇದಾಗಿತ್ತು. ಫೆಡರೇಷನ್ ಕಪ್, ಚಾಲೆಂಜ್ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿವೆ? ಇದಕ್ಕೆ ಸರಿ ಉತ್ತರ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತಹ ಟ್ರೋಫಿಗಳಿವು ಫೆಡರೇಷನ್ ಕಪ್ ಮತ್ತು ಚಾಲೆಂಜಸ್ ಕಪ್. ಈ ಕೆಳಗಿನ ಯಾವ ಸ್ಥಳ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿದೆ? ನೀಡಿರುವಂತಹ ಸ್ಥಳಗಳಲ್ಲಿ ಅತ್ಯಂತ ಸಮೀಪದಲ್ಲಿರುವಂತಹ ಸ್ಥಳ ಯಾವುದು? ದೆಹಲಿ, ಕೋಲ್ಕತ್ತಾ, ಜೋಧ್ಪುರ್, ನಾಗ್ಪುರ್. ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದ ರಾಜಧಾನಿಯಾದಂತಹ ಕೋಲ್ಕತ್ತಾ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿರುವಂತಹ ನೀಡಿರುವ ಸ್ಥಳಗಳಲ್ಲಿ ಸಮೀಪದಲ್ಲಿರುವಂತಹ ಸ್ಥಳವಾಗಿದೆ. ಮಗಧ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಇದಕ್ಕೆ ಸರಿ ಉತ್ತರ ಪಾಟಲಿಪುತ್ರ. ಪಾಟಲಿಪುತ್ರ ಮಗಧ ಸಾಮ್ರಾಜ್ಯದ ರಾಜಧಾನಿ ಕೂಡ ಆಗಿತ್ತು. ಮೌರ್ಯರಿಗೂ ಕೂಡ ಇದೇ ಒಂದು ನಗರ ರಾಜಧಾನಿಯಾಗಿ ಮುಂದುವರಿಯಿತು. ಭಾರತದ ಮೊದಲ ದೈನಿಕ ಪತ್ರಿಕೆ ಯಾವುದು? ದ ಇಂಡಿಯನ್ ಮಿರರ್ ಎಂಬಂತಹ ಪತ್ರಿಕೆ ಏನಿದೆ, ಇದು ಭಾರತದ ಮೊದಲ ದೈನಿಕ ಪತ್ರಿಕೆಯಾಗಿದೆ. ಯಾವ ಕಾನೂನಿನ ಅನ್ವಯ ರಾಜಕೀಯ ಪಕ್ಷಗಳ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸಲಾಗುತ್ತದೆ? ನಮಗೆಲ್ಲ ಗೊತ್ತಿರುವಂತೆ ಚುನಾವಣೆಯ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತೆ ಚುನಾವಣಾ ಆಯೋಗ. ಹಾಗಾದರೆ ಅದು ಯಾವ ಕಾನೂನಿನ ಅನ್ವಯ ಆ ಒಂದು ನೀತಿ ಸಂಹಿತೆಯನ್ನು ಜಾರಿಗೊಳಿಸ್ತಾರೆ? ಪ್ರಜಾಪ್ರತಿನಿಧಿ ಕಾಯ್ದೆ 1951, ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ 1951. ಈ ಒಂದು ಕಾನೂನಿನ ಅನ್ವಯ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತದೆ. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ, ಆದರೆ ಅದು ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಉಂಟು ಮಾಡಬಾರದು ಎಂಬುದನ್ನು ತನ್ನ ತೀರ್ಪಿನಲ್ಲಿ ಒತ್ತಿ ಹೇಳಿತು? ಹಾಗಾದರೆ ಆ ಒಂದು ತೀರ್ಪು ಯಾವುದು? ಕೇಶವಾನಂದ ಭಾರತಿ ಪ್ರಕರಣ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಈ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಅದು ಸಂವಿಧಾನದ ಮೂಲ ರಚನೆಗೆ ಧಕ್ಕೆಯನ್ನು ಉಂಟು ಮಾಡಬಾರದು ಅನ್ನುವಂಥ ಅಂಶವನ್ನು ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿತು. ಹಾಗಾಗಿ ಕೇಶವಾನಂದ ಭಾರತಿ ಪ್ರಕರಣ ಅತ್ಯಂತ ಪ್ರಮುಖವಾದುದು. ಸಂವಿಧಾನ ತಿದ್ದುಪಡಿಯನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಮಾಡುವರು? ಆಯ್ಕೆ 1 ಸರಳ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದೊಂದಿಗೆ ತಿದ್ದುಪಡಿ,
ವಿಶೇಷ ಬಹುಮತದ ಜೊತೆಗೆ ರಾಜ್ಯ ವಿಧಾನಸಭೆಗಳ ಒಪ್ಪಿಗೆಯೊಂದಿಗೆ ತಿದ್ದುಪಡಿ. 4ನೇ ಆಯ್ಕೆ ಮೇಲಿನ ಎಲ್ಲವೂ. ಹಾಗಾದರೆ ಸಂವಿಧಾನ ತಿದ್ದುಪಡಿಯನ್ನು ಯಾವ ಕ್ರಮದ ಮೂಲಕ ಮಾಡ್ತಾರೆ ಅಂದರೆ ಆಯ್ಕೆ 4 ಮೇಲಿನ ಎಲ್ಲವೂ. GST ತೆರಿಗೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಮಾಡಲಾದಂಥ ಸಂವಿಧಾನದ ತಿದ್ದುಪಡಿ ಯಾವುದು? 101ನೆಯ ತಿದ್ದುಪಡಿ. ಸಂವಿಧಾನಕ್ಕೆ 101ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ 2016ರಲ್ಲಿ ಇದನ್ನು ಮಾಡ್ತಾರೆ. ಇದರಂತೆ ಏಕರೂಪದ ತೆರಿಗೆ ವ್ಯವಸ್ಥೆ ದೇಶದಲ್ಲಿ ಜಾರಿಗೆ ಬರುತ್ತೆ. ಅದೇ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಥವಾ GST ಅಂತ ಕರಿತೀವಿ. ಇದನ್ನು ಪರಿಚಯಿಸಿದಂತಹ ವರ್ಷ ಜುಲೈ 1, 2017. ಲೋಕಸಭಾ ಸದಸ್ಯರನ್ನು ಅನರ್ಹತೆಗೊಳಿಸುವಂತಹ ಕರಾರುಗಳ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 102ನೇ ವಿಧಿಯು ಲೋಕಸಭಾ ಸದಸ್ಯರನ್ನು ಡಿಸ್ಕ್ವಾಲಿಫೈಡ್ ಅಥವಾ ಅನರ್ಹತೆಗೊಳಿಸುವ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಹಾಗಾದರೆ ಯಾವ ಕರಾರುಗಳ ಅನ್ವಯ ಇವರನ್ನು ತೆಗೆದುಹಾಕ್ತಾರೆ ಅಂತ ಹೇಳಿದರೆ, ಅವರು ಲೋಕಸಭಾ ಸದಸ್ಯರಾಗಿದ್ದು ಇತರೆ ಲಾಭದಾಯಕ ಹುದ್ದೆಯನ್ನು ಹೊಂದಿದ್ದರೆ, ನ್ಯಾಯಾಲಯಗಳು ಇವರನ್ನು ದಿವಾಳಿ ಎಂದು ಘೋಷಿಸಿದ್ದರೆ, ಅಂತೆಯೇ ಇವರು ಬೇರೊಂದು ದೇಶದ ಪೌರತ್ವವನ್ನು ತಮ್ಮ ಅಧಿಕಾರಾವಧಿಯಲ್ಲಿಯೇ ಪಡೆದುಕೊಂಡಿದ್ದರೆ, ಇಂತಹ ಪ್ರಕರಣಗಳು ಬಂದಾಗ ಲೋಕಸಭಾ ಸದಸ್ಯರನ್ನು ಅನರ್ಹತೆಗೊಳಿಸುತ್ತಾರೆ. ಮೊದಲ ರಾಷ್ಟ್ರಪತಿ ಆಡಳಿತವನ್ನು ಯಾವ ರಾಜ್ಯದಲ್ಲಿ ಹೇರಲಾಯಿತು? ಕೇರಳ, ಪಂಜಾಬ್, ಉತ್ತರ ಪ್ರದೇಶ, ಬಂಗಾಳ. ಸರಿಯಾದಂಥ ಉತ್ತರ ಪಂಜಾಬ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆಯನ್ನು 20 ಜೂನ್ 1951ರಲ್ಲಿ ಆ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಏರಲಾಯಿತು. ನ್ಯಾಯಮೂರ್ತಿ UC ಬ್ಯಾನರ್ಜಿ ಆಯೋಗವನ್ನು ಏಕೆ ರಚಿಸಲಾಯಿತು? ಗೋಧ್ರಾ ಗಲಭೆಯ ತನಿಖೆಯನ್ನು ಅಧ್ಯಯನ ಮಾಡುವ ಸಲುವಾಗಿ ನ್ಯಾಯಮೂರ್ತಿ UC ಬ್ಯಾನರ್ಜಿಯವರ ನೇತೃತ್ವದಲ್ಲಿ ಆಯೋಗವನ್ನು ನೇಮಕ ಮಾಡಲಾಗಿತ್ತು. ಸಬರಮತಿ ಎಕ್ಸ್ಪ್ರೆಸ್ ರೈಲು ಏನಿದೆ ಅದರಲ್ಲಿ ನಡೆದಂತಹ ಅಗ್ನಿ ದುರಂತದ ಸಂಬಂಧಿಸಿದಂತೆ 2002ರಲ್ಲಿ ನಡೆದಂತಹ ಈ ಗೋಧ್ರಾ ಗಲಭೆಯ ತನಿಖೆಯನ್ನು ಮಾಡುವ ಸಲುವಾಗಿ ನ್ಯಾಯಮೂರ್ತಿ UC ಬ್ಯಾನರ್ಜಿಯವರ ನೇತೃತ್ವದಲ್ಲಿ ಈ ಒಂದು ಆಯೋಗವನ್ನು ನೇಮಕ ಮಾಡಲಾಗಿತ್ತು. ನಬಾರ್ಡನ್ನು ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸ್ಸಿನಂತೆ ಸ್ಥಾಪನೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಶಿವರಾಮನ್ ಕಮಿಟಿ. 1982 ಜುಲೈ 12ರಂದು ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇದರ ಪೂರ್ಣ ವಿಸ್ತೃತ ರೂಪ. ಈ ಒಂದು ನಬಾರ್ಡ್ ಬ್ಯಾಂಕನ್ನು B. ಶಿವರಾಮನ್ ಕಮಿಟಿಯ ಶಿಫಾರಸ್ಸಿನ ಅನ್ವಯ ಸ್ಥಾಪನೆ ಮಾಡಲಾಯಿತು. ಜರ್ಮನಿಯಲ್ಲಿ 1933ರಲ್ಲಿ ಅಧಿಕಾರಕ್ಕೆ ಬಂದ ಅಡಾಲ್ಫ್ ಹಿಟ್ಲರ್ ಯಾವ ಪಕ್ಷಕ್ಕೆ ಸೇರಿದವನು? ಈತನ ಒಂದು ಪಕ್ಷವನ್ನು ನಾಜಿ ಪಕ್ಷ ಅಂತ ಕರೀತಾರೆ. ಇಡೀ ಪ್ರಪಂಚ ಕಂಡಂತಹ ಸರ್ವಾಧಿಕಾರಿ ಧೋರಣೆಯಲ್ಲಿ ಅಧಿಕಾರವನ್ನು ಚಲಾಯಿಸಿದವರಲ್ಲಿ ಅತ್ಯಂತ ಪ್ರಮುಖನಾದವನು ಜರ್ಮನಿಯ ಹಿಟ್ಲರ್. ಈತ 1933ರಲ್ಲಿ ಜರ್ಮನಿಯ ಮುಖ್ಯಸ್ಥನಾದಾಗ ಆತ ಆಯ್ಕೆಯಾದಂತಹ ಪಕ್ಷದ ಹೆಸರು ನಾಜಿ ಪಕ್ಷದ ಸ್ಥಾಪಕನೂ ಕೂಡ ಆಗಿರ್ತಾನೆ. ಗೆಲೀಲಿಯೋಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ದೂರದರ್ಶಕದ ಸಂಶೋಧಕ, ಗುರುಗ್ರಹದ 4 ಉಪಗ್ರಹಗಳ ಸಂಶೋಧಕ. ಈತ ಮೂಲತಃ ಇಟಲಿಯವನು. ಮೇಲಿನ ಎಲ್ಲವೂ. ಇವುಗಳಲ್ಲಿ ಗಮನಿಸಿದಾಗ ಮೇಲಿನ 3 ಹೇಳಿಕೆಗಳೇನಿದ್ದಾವೆ ಅವು ಎಲ್ಲವೂ ಕೂಡ ಸರಿಯಾಗಿದ್ದಾವೆ ಗೆಲೀಲಿಯೋಗೆ ಸಂಬಂಧಪಟ್ಟ ಹಾಗೆ. ದೂರದರ್ಶನ ಮತ್ತು ಚಲನಚಿತ್ರ ತರಬೇತಿ ಸಂಸ್ಥೆಯು ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ನೀಡಿರುವಂತಹ ಸ್ಥಳಗಳಲ್ಲಿ ಪುಣೆ, ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ಭಾರತ ದೂರದರ್ಶನ ಮತ್ತು ಚಲನಚಿತ್ರ ತರಬೇತಿಯನ್ನು ನೀಡುವಂತಹ ಸಂಸ್ಥೆ ಮಹಾರಾಷ್ಟ್ರದ ಪುಣೆಯಲ್ಲಿದೆ. 1960ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ವ್ಯಕ್ತಿಯ ಪ್ರಾಯಕ್ಕೆ ಮುಂಚಿತವಾಗಿ ಈ ಕೆಳಗಿನ ಯಾವ ಗ್ರಂಥಿಯ ಹಾರ್ಮೋನು ಮಿತಿಮೀರಿ ಉತ್ಪತ್ತಿಯಾದರೆ ವ್ಯಕ್ತಿಯು ದೈತ್ಯ ಗಾತ್ರಕ್ಕೆ ಬೆಳೆಯುತ್ತಾನೆ? ಇದಕ್ಕೆ ಸರಿ ಉತ್ತರ ಪಿಟ್ಯುಟರಿ ಗ್ರಂಥಿಯಾಗಿದೆ. ಪಿಟ್ಯುಟರಿ ಗ್ರಂಥಿಯ ಸ್ರವಿಸುವಿಕೆಯಿಂದ ಅಥವಾ ಮಿತಿಮೀರಿ ಉತ್ಪತ್ತಿಯಾದರೆ ವ್ಯಕ್ತಿಯು ತನ್ನ ದೇಹದ ಗಾತ್ರ ಏನಾಗುತ್ತೆ ಮಿತಿಮೀರಿ ಬೆಳೆಯುತ್ತದೆ.
ಮಾನವ ಹಕ್ಕುಗಳ ರಕ್ಷಣೆಗಾಗಿ ಹೋರಾಡುವ ಉದ್ದೇಶದೊಂದಿಗೆ ಆರಂಭವಾಗಿರುವ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇದರ ಮುಖ್ಯ ಕಚೇರಿ ಎಲ್ಲಿದೆ? ಲಂಡನ್ನಲ್ಲಿದೆ. 1961ರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆಯಾಗುತ್ತೆ. ಇದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಸರ್ಕಾರೇತರ ಸಾಮಾಜಿಕ ಸಂಸ್ಥೆಯಾಗಿದೆ. ಇದರ ಬಹುಮುಖ್ಯ ಉದ್ದೇಶ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಮಾಡೋದಕ್ಕೆ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಬ್ರಿಟನ್ನ ಲಂಡನ್ ನಗರದಲ್ಲಿ ಇದರ ಒಂದು ಮುಖ್ಯ ಕಚೇರಿಯನ್ನು ನಾವು ಕಾಣ್ತೇವೆ. ಸಿಖ್ಖರಲ್ಲಿ ಧರ್ಮದ ರಕ್ಷಣೆಗಾಗಿ ಹೋರಾಡುವ ಖಾಲ್ಸಾ ಪಂಥವನ್ನು ಆರಂಭಿಸಿದವರು ಯಾರು? ಗುರು ಗೋವಿಂದ ಸಿಂಗ್. 1699ರಲ್ಲಿ ಬದುಕಿದ್ದಂತಹ ಗುರು ಗೋವಿಂದ ಸಿಂಗ್ ಏನಿದ್ದಾರೆ, ಇವರು ಸಿಖ್ ಧರ್ಮದ 10ನೇ ಗುರುಗಳು. ಇವರ ಕಾಲದಲ್ಲಿ ಸಿಖ್ಖರಲ್ಲಿ ಧರ್ಮದ ರಕ್ಷಣೆಗಾಗಿ ಹೋರಾಡುವಂಥ ಖಾಲ್ಸಾ ಪಂಥವನ್ನು ಆರಂಭ ಮಾಡ್ತಾರೆ. ಈ ಖಾಲ್ಸಾ ಪಂಥದ ವ್ಯಕ್ತಿಗಳೇನಿದ್ದಾರೆ 5 ರೀತಿಯ ಪದ್ಧತಿಗಳನ್ನು ಆಚರಣೆ ಮಾಡ್ತಾರೆ. ಅದನ್ನು 5 Ks ಅಂತಲೂ ಕೂಡ ಕರೀತಾರೆ. ಅಂದರೆ ಕೇಶ್, ಕಾಂಗ, ಕರ, ಕಚೇರ, ಕಿರ್ಪನ್. ಸೊ ಈ ಒಂದು 5 ಸಂಪ್ರದಾಯಗಳನ್ನು ಇವರು ಪಾಲನೆ ಮಾಡ್ತಾರೆ. ಕೇಶ್ ಅಂತೇಳಿದ್ರೆ ಕೂದಲನ್ನು, ಅನ್ಕಟ್ ಏರ್, ಸೊ ಕೂದಲನ್ನು ಕಟ್ ಮಾಡ್ದೇ ಹಾಗೆ ಉದ್ದನಾಗಿ ಬಿಡುವಂಥದ್ದು. ಎರಡನೆಯದು ಕಾಂಗ ಅಂತ ಕರಿತೀವಿ. ಆ ಕೂದಲನ್ನು ಬಾಚಲಿಕ್ಕೆ ಕಟ್ಟಿಗೆಯಿಂದ ಮಾಡಲ್ಪಟ್ಟಿರುವಂತಹ ಕೋಂಬನ್ನು, ಬಾಚಣಿಕೆಯನ್ನು ಬಳಸ್ತಾರೆ. ಇನ್ನು ಕಾರ ಅನ್ನುವಂಥದ್ದು ಕೈಗೆ ಬಳಸುವಂತಹ ಕಬ್ಬಿಣದ ಬಳೆಯಾಗಿದೆ. ಕಚೇರ ಅನ್ನುವಂಥದ್ದು ತಲೆಗೆ ಸುತ್ತುವಂತಹ ಪೇಟ. ಇನ್ನು ಕಿರ್ಪನ್ ಅನ್ನುವಂಥದ್ದು ಆತ್ಮರಕ್ಷಣೆಗಾಗಿ ಬಳಸುವಂತಹ ಚಿಕ್ಕ ಗಾತ್ರದ ಕತ್ತಿಯನ್ನು ಕೂಡ ಇವರು ಬಳಕೆಯನ್ನು ಮಾಡ್ತಾರೆ. ಸತಾರಾ ಎಂಬ ಸ್ಥಳವು ಈ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಪ್ರಸಿದ್ಧವಾಗಿರುವಂಥದ್ದು ಮಹಾರಾಷ್ಟ್ರ ರಾಜ್ಯದ ಸತಾರಾ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಅತ್ಯಂತ ಪ್ರಸಿದ್ಧವಾಗಿರುವಂಥ ಸ್ಥಳವಾಗಿದೆ. ಯಾವ ರಾಜ್ಯದಲ್ಲಿ ತುಂಬ ಈಕ್ವೇಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಇದೆ? ಕೇರಳ, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು. ಸರಿಯಾದ ಉತ್ತರ ಕೇರಳದಲ್ಲಿದೆ. ದ ತುಂಬಾ ಈಕ್ವೇಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ ಕರಿತೀವಿ. ಇದನ್ನು 1969ರಲ್ಲಿ ಪ್ರಾರಂಭವಾಯಿತು. ಇಸ್ರೋ ಇದರ ಒಂದು ನಿರ್ವಹಣೆಯನ್ನು ಮಾಡ್ತಾ ಇರುವಂಥದ್ದು. ತುಂಬಾ ಅನ್ನುವಂಥದ್ದು ತಿರುವನಂತಪುರಂನಿಂದ ಸಮೀಪದಲ್ಲಿರುವಂಥ ಒಂದು ಸ್ಥಳವಾಗಿದ್ದು, ಇಲ್ಲಿಂದ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅನ್ನು ನಾವು ಕಾಣಬಹುದು. ಈ ಕೆಳಗಿನ ಯಾರು ಲೋಕಸಭಾ ಸ್ಪೀಕರ್ ಆಗಿರಲಿಲ್ಲ? 4 ಜನರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನ ಮಾಡಿಲ್ಲ? KVK ಸುಂದರಂ, GS ಧಿಲ್ಲಾನ್, ಬಲರಾಮ್ ಭಗತ್, ಹುಕುಂ ಸಿಂಗ್ ಇವರೆಲ್ಲರೂ ಸಮೇತ ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. KVK ಸುಂದರಂ ಸ್ವತಂತ್ರ ಭಾರತದ ಮೊದಲ ಕಾನೂನು ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ 5ನೇ ಕಾನೂನು ಆಯೋಗದ ಮುಖ್ಯಸ್ಥರಾಗಿಯೂ ಕೂಡ 1968ರಿಂದ 71ರವರೆಗೆ ಇವರು ಕೆಲಸವನ್ನು ಮಾಡಿದ್ದಾರೆ. ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿಲ್ಲ. ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ವಿವರಿಸುವ ಸಂವಿಧಾನದ ಭಾಗ ಯಾವುದು? ಅಂದರೆ ಒಟ್ಟಾರೆ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಸೊ ಅವರ ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ತಿಳಿಸುವಂಥ ಸಂವಿಧಾನದ ಭಾಗ ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಅಂತ ಕರಿತೀವಿ. ಸೊ ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನ ಒಳಗೊಂಡಿರುವಂಥ ಮೂಲ ಆಶಯವನ್ನು ಸೂಕ್ಷ್ಮ ರೂಪದಲ್ಲಿ ನಮಗೆ ಹಿಡಿದಿಡುವಂಥ ಪ್ರಯತ್ನವನ್ನು ಪ್ರಸ್ತಾವನೆಯಲ್ಲಿ ಮಾಡಿದ್ದಾರೆ. ಭಾರತದ ಸಂವಿಧಾನದ ರಚನೆಯ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡಿದವರು ಯಾರು? MN ರಾಯ್. ಸೊ MN ರಾಯ್ರವರು 1934ರಲ್ಲಿನೇ ಭಾರತೀಯರಿಗೆ ತಕ್ಕ ಹಾಗೆ ಸಂವಿಧಾನದ ಪರಿಕಲ್ಪನೆಯನ್ನು ಅಥವಾ ಸಂವಿಧಾನದ ರಚನೆ ಆಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಅಥವಾ ಅದರ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡಿರ್ತಾರೆ. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಚಿಹ್ನೆಗಳನ್ನು ನೀಡುವವರು ಯಾರು? ಪ್ರತಿ ರಾಜಕೀಯ ಪಕ್ಷಕ್ಕೂ ಸಮೇತ ಪಕ್ಷದ ಚಿಹ್ನೆ ಇರುತ್ತೆ. ಸೊ ಇದನ್ನು ನೀಡುವಂಥವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ ಒಂದು ಅಧಿಕಾರ ಇದೆ.